ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ICSE ಬೋರ್ಡ್ನ 10ನೇ ತರಗತಿಯ ನಾಟಕ ಆದಂತಹ ಹೂವಿ ನಾಟಕದ ವಿವರಣೆಯನ್ನು ಕೇಳೋಣ. ಹೂವಿ ನಾಟಕದ ರಚನೆಕಾರರು HS ವೆಂಕಟೇಶಮೂರ್ತಿ. ಕಾವ್ಯ ಪ್ರಪಂಚದಲ್ಲಿ HSV ಎಂದೇ ಪ್ರಸಿದ್ಧರಾದ ಇವರು ಬಾಲ್ಯದ ಹೆಸರು ಶ್ರೀನಿವಾಸ ಎಂಬುದಾಗಿತ್ತು. ಇವರು 1944 ಜೂನ್ 23ರಂದು ದಾವಣಗೆರೆ ಜಿಲ್ಲೆಯ ಹೊದ್ದಿಗೆರೆ ಗ್ರಾಮದಲ್ಲಿ ಜನಿಸಿದರು. ತಂದೆ ನಾರಾಯಣ ಭಟ್ಟರು ಹಾಗೂ ತಾಯಿ ನಾಗರತ್ನಮ್ಮ. ನಾಗರತ್ನಮ್ಮನವರು ಶಿಕ್ಷಕಿಯಾಗಿದ್ದರು. ಇವರಿಗೆ ಅಧ್ಯಾಪಕರಾಗಿ ನರಸಿಂಹಶಾಸ್ತ್ರಿಗಳು ದೊರೆತರು. ನರಸಿಂಹಶಾಸ್ತ್ರಿಗಳ ಸಂಪರ್ಕವನ್ನು ಪಡೆದುಕೊಂಡಂತಹ HS ವೆಂಕಟೇಶಮೂರ್ತಿ ಹೊದ್ದಿಗೆರೆಯ ಪ್ರಪಂಚದಿಂದ ವಿಸ್ತಾರವಾದ ಕಾವ್ಯ ಪ್ರಪಂಚಕ್ಕೆ ಅಥವಾ ಸಾಹಿತ್ಯ ಪ್ರಪಂಚಕ್ಕೆ ಪ್ರವೇಶವನ್ನು ಪಡೆದರು. ಇವರಿಗೆ ಶಾಸ್ತ್ರಿಗಳು ಕುವೆಂಪು, ಬೇಂದ್ರೆ, ಗೊರೂರು, ಮಾಸ್ತಿ, ಕಾರಂತರು ಮೊದಲಾದವರ ಕೃತಿಗಳನ್ನು ಪರಿಚಯಿಸಿ ಅವರ ಚಿಂತನಾ ಕ್ರಮವನ್ನೇ ಬದಲಾಯಿಸಲು ಪ್ರೇರಣೆಯನ್ನು ನೀಡಿದರು. ವೆಂಕಟೇಶಮೂರ್ತಿಯವರು ತಮ್ಮ ಮೊದಲ ಕವನ ಸಂಕಲನವಾದ ಪರಿವೃತ್ತವನ್ನು ನರಸಿಂಹಶಾಸ್ತ್ರಿಗಳಿಗೆ ಅರ್ಪಿಸಿದ್ದಾರೆ. ಮುಂದೆ ಕನ್ನಡ ಸಾಹಿತ್ಯ ಜಗತ್ತಿನಲ್ಲಿ ಕವಿಯಾಗಿ, ಅಂಕಣಕಾರರಾಗಿ, ವಿಮರ್ಶಕರಾಗಿ, ನಾಟಕಕಾರರಾಗಿ, ಚಿತ್ರಕಲಾವಿದರಾಗಿ ಸಾಕಷ್ಟು ಕೃಷಿಯನ್ನು, ತಮ್ಮ ಸೇವೆಯನ್ನು ಸಲ್ಲಿಸಿದರು ಎಂದರೆ ತಪ್ಪಾಗಲಾರದು. ಜೊತೆಗೆ HSVಯವರು 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಹಾಗೂ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯಂತಹ ಹಲವಾರು ಪ್ರಶಸ್ತಿ, ಸನ್ಮಾನ, ಪುರಸ್ಕಾರಗಳು ದೊರೆತಿವೆ. ಹೂವಿ ನಾಟಕವನ್ನು ಕನ್ನಡದ ಪ್ರಸಿದ್ಧ ನಾಟಕಕಾರರಾದ HS ವೆಂಕಟೇಶಮೂರ್ತಿ ಅವರು ಜಾನಪದ ಕಥೆಯ ಪ್ರೇರಣೆಯೊಂದರಿಂದ ರಚಿಸಿದ್ದಾರೆ. ಇದು ಭೂಮಿಯ ಮೇಲೆ ಹಸಿರು ಉಳಿಸಿಕೊಳ್ಳುವುದು ಎಷ್ಟು ಅಗತ್ಯ ಎಂಬಂತಹ ವಿಚಾರವನ್ನು ವಿದ್ಯಾರ್ಥಿಗಳಿಗೆ ಪ್ರಸ್ತುತಪಡಿಸುತ್ತದೆ. ಮೊದಲಿಗೆ ಹೂವಿ ನಾಟಕದ ಪಾತ್ರಗಳು. ಹೂವಿ ಕಥಾನಾಯಕಿ, ಪುಟ್ಟಿ ಹೂವಿಯ ಅಕ್ಕ, ಬೆಳ್ಳಿ ಹೊನ್ನನ ತಂಗಿ, ಹೊನ್ನ ಗೌಡರ ಮಗ, ಕುದುರೆ ಹೊನ್ನನ ವಾಹನ ಅಥವಾ ಹೊನ್ನನ ಗೆಳೆಯ, ಹೂವಮ್ಮನ ತಾಯಿ, ರೈತ ಮುದುಕ, ಮೇಳದವರು ಮತ್ತು ಸಖಿಯರು. ಹೂವಿ ನಾಟಕದ ನಾಂದಿ ಹಾಡು. ಹಾಡು 1. ನಾಟಕದ ಪ್ರಾರಂಭದಲ್ಲಿ ಮೇಳದವರು ಹಾಡುತ್ತಾ ಕುಣಿಯುತ್ತಾರೆ. ಅತ್ತಿ ಮರದೊಳಗಿರುವ ದತ್ತ ಗುರುವೇ ನಮ್ಮ ಚಿತ್ತದಲ್ಲಿ ನಿಂತು ಕಥೆ ನಡೆಸು, ಹೂವಿಯ ಚಿತ್ತಿಲ್ಲದಂತ ಚಿತ್ತಾರ ಬಿಡಿಸು. ಆಲದೆಲೆಯೊಳಗಿರುವ ಬಾಲಗೋಪಾಲನೇ ಲೀಲೆಯಿಂದಲೇ ನಮ್ಮ ಕಥೆ ನಡೆಸು, ಹೂವಿಯ ಬಾಳ ಕಿನ್ನರಿ ಮಿಡಿದು ಹಾಡ ನುಡಿಸು. ಬನ್ನಿ ಮರದೊಳಗಿರುವ ಅಣ್ಣ ಶಿವನರಸಿಯೇ ಇನ್ನು ತಡ ಮಾಡದೆ ಕಥೆ ನಡೆಸು, ಹೂವಿಯ ಕಣ್ಣೊರೆಸಿ ಹೂ ನಗೆಯ ಹಾಯಿ ಬಿಡಿಸು. ಹೂವಿ ನಾಟಕದ ಆರಂಭದ ನಾಂದಿ ಹಾಡಿನಲ್ಲಿ ಮೇಳದವರು ಅತ್ತಿ ಮರದೊಳಗಿರುವಂತಹ ದತ್ತಾತ್ರೇಯ ಗುರುವೇ ನಮ್ಮ ಚಿತ್ತದಲ್ಲಿ ನಿಂತು ಹೂವಿಯ ಕಥೆಯನ್ನು ಚಿತ್ತಿಲ್ಲದಂತೆ ಒಂದು ಒಳ್ಳೆಯ ಚಿತ್ರದಂತೆ ಬಿಡಿಸು ಅಂತ ಹೇಳಿ ಪ್ರಾರ್ಥಿಸ್ತಾರೆ. ಆಲದೆಲೆಯೊಳಗಿರುವ ಬಾಲಗೋಪಾಲನೇ ಲೀಲೆಯಿಂದಲೇ ನಮ್ಮ ಕಥೆ ನಡೆಸು, ಹೂವಿಯ ಬಾಳ ಕಿನ್ನರಿ ಮಿಡಿದು ಹಾಡ ನುಡಿಸು. ಅಂದರೆ ಆಲದ ಮರದೊಳಗಿರುವಂತಹ ಬಾಲಗೋಪಾಲನೇ ಹೇಗೆ ನಿನ್ನ ಬಾಲಲೀಲೆಯಿಂದ ಜಗತ್ತಿಗೆ ಒಂದಷ್ಟು ಒಳಿತನ್ನು ಮಾಡಿದೆಯೋ ಅದೇ ನಿನ್ನ ಲೀಲೆಯನ್ನು ತೋರುತ್ತಲೇ ನಮ್ಮ ಇಂದಿನ ಈ ನಾಟಕವಾದಂತಹ ಹೂವಿಯ ಕಥೆಯನ್ನು ಮುಂದೆ ನಡೆಸು, ಆಕೆಯ ಬಾಳ ಕಿನ್ನರಿಯನ್ನು ಒಂದು ಒಳ್ಳೆಯ ಹಾಡಿನಂತೆ ನಮ್ಮಿಂದ ನುಡಿಸು ಅಂತ ಹೇಳಿ ಮೇಳದವರು ಆಲದ ಮರದೊಳಗಿರುವ ಬಾಲಗೋಪಾಲನನ್ನು ನೆನೆಯುತ್ತಾರೆ. ಹಾಗೆಯೇ ಮುಂದುವರೆದು ಬನ್ನಿ ಮರದೊಳಗಿರುವ ಅಣ್ಣ ಶಿವನ ಅರಸಿಯೇ, ಅಂದರೆ ಶಿವನ ಅರಸಿ ಅಂದರೆ ಇಲ್ಲಿ ಪಾರ್ವತಿ. ಹಾಗಾಗಿ ಬನ್ನಿ ಮರದೊಳಗಿರುವ ತಾಯಿ ಪಾರ್ವತಿ ದೇವಿಯೇ ಇನ್ನು ತಡ ಮಾಡದೆ ನಮ್ಮ ಹೂವಿಯ ಕಥೆಯನ್ನು ಇಂದಿನ ಈ ವೇದಿಕೆಯಲ್ಲಿ ನಡೆಸಿಕೊಡು, ಆಕೆಯ ಕಣ್ಣನ್ನೊರೆಸಿ ಆಕೆಯ ಮುಖದಲ್ಲಿ ಮತ್ತೆ ಹೂನಗೆಯನ್ನು ಮೂಡಿಸುವಂತಹ ಶಕ್ತಿಯನ್ನು ಕೊಡು ಅಂತ ಹೇಳಿ ಮೇಳದವರು ನಾಂದಿ ಹಾಡಿನಲ್ಲಿ ಅತ್ತಿ ಮರದ ದತ್ತಾತ್ರೇಯ ಗುರುವನ್ನು, ಆಲದ ಮರದಲ್ಲಿರುವಂತಹ ಬಾಲಗೋಪಾಲನನ್ನು, ಹಾಗೆಯೇ ಬನ್ನಿ ಮರದೊಳಗಿರುವಂತಹ ಶಿವನ ಅರಸಿ ಪಾರ್ವತಿಯನ್ನು ಪ್ರಾರ್ಥಿಸುತ್ತಾರೆ. ಹೂವಿ ನಾಟಕದ ದೃಶ್ಯ 1. ದೃಶ್ಯ 1ರಲ್ಲಿ ಹೊನ್ನೆತೋಪಿನಲ್ಲಿ ಗೌಡರ ಮಗಳು ಬೆಳ್ಳಿ ತನ್ನ ಗೆಳತಿಯರ ಜೊತೆ ಸೇರಿಕೊಂಡು ಹಗ್ಗದ ಆಟವನ್ನು ಆಡ್ತಾ ಇದ್ಲು. ಆಡಿ ಆಡಿ ಸುಸ್ತಾಗಿ
ಎಲ್ಲರೂ ಹೊನ್ನೆ ಮರದ ಕೆಳಗೆ ಕುಸಿದು ಎದುಸಿರು ಬಿಡ್ತಾ ಕೂತ್ಕೋತಾರೆ. ಆಗ ಇದ್ದಕ್ಕಿದ್ದ ಹಾಗೆ ತಂಗಾಳಿ ಬೀಸುತ್ತೆ. ಮಧುರವಾದಂತಹ ಒಂದು ಆಲಾಪ ರಂಗದಲ್ಲಿ ಆರಂಭ ಆಗತ್ತೆ. ಮರದ ಕೆಳಗಡೆ ಕಾಲ್ಚಾಚಿ ಕೂತಿದ್ದಂತಹ ಬೆಳ್ಳಿ ಧಡಕ್ಕಂತ ಕುಕ್ಕರ್ಗಾಲಲ್ಲಿ ಕೂತು ಜೋರಾಗಿ ಉಸಿರಾಡ್ತಾಳೆ. ಬೆಳ್ಳಿ ಸಂಭಾಷಣೆಯ ರೀತಿಯಲ್ಲಿ ಮುಂದಿನ ದೃಶ್ಯವನ್ನು ನಾವು ಊಹಿಸ್ಕೊಳ್ತಾ ಹೋಗಬೇಕಾಗತ್ತೆ. ಬೆಳ್ಳಿ, ಆಹಾ, ಎಂಥ ಪರಿಮಳವೇ ಇದು, ಯಾವ ಹೂವೇ ಇದು ಅಂತ ಹೇಳಿ ತನ್ನ ಸಖಿಯೊಂದಿಗೆ ಕೇಳ್ತಾಳೆ. ಆಗ ಅಲ್ಲಿದ್ದಂತಹ ಸಖಿಯರು ಒಬ್ಬೊಬ್ಬರಾಗೆ ಹೇಳ್ತಾರೆ, ಮಲ್ಲಿಗೆದಿರಬಹುದಾ ಅಂತ. ಮತ್ತೊಬ್ಳು ಸಖಿ ಹೇಳ್ತಾಳೆ, ಅಲ್ಲ ಅಲ್ಲ, ಅದು ಮಲ್ಲಿಗೆ ಅಲ್ಲವೇ ಅಲ್ಲ ಅಂತ. ಆಗ ಇನ್ನೊಬ್ಳು ಸಖಿ ಹೇಳ್ತಾಳೆ, ಸಂಪಿಗೆದಿರಬಹುದು ಅಂತ. ಮತ್ತೊಬ್ಳು ಸಖಿ ಹೇಳ್ತಾಳೆ, ಅಲ್ಲ ಅಲ್ಲ, ಅದು ಜಾಜಿದಿರಬಹುದು ಅಂತ. ಕೊನೆಗೆ ಬೆಳ್ಳಿ ಹೇಳ್ತಾಳೆ, ಅದು ಮಲ್ಲಿಗೆದೂ ಅಲ್ಲ, ಜಾಜಿದೂ ಅಲ್ಲ, ಸಂಪಿಗೆದೂ ಅಲ್ಲ. ಸಂಪಿಗೆ ಹೂವಿನ ಹಾಸಿಗೆ ಮೇಲೆ ದಿನ ಮಲ್ಗೋಳು ನಾನು, ಆದ್ದರಿಂದ ಅದು ಸಂಪಿಗೆ ಹೂವು ಅಲ್ಲ. ಮಲ್ಲಿಗೆ ಹೂವು ಚೆಲ್ಲಿರುವಂತಹ ದಾರಿಯಲ್ಲಿ ದಿನ ಮೆಲ್ಲಗೆ ಮೆಲ್ಲಗೆ ನಡ್ಕೊಂಡು ಬರೋಳು ನಾನು, ಹಾಗಾಗಿ ಅದು ಮಲ್ಲಿಗೆ ಹೂವೂ ಅಲ್ಲ. ಜಾಜಿ ವಾಸನೆ ಕಟ್ಟಿದ ಪರಿಮಳದ ಕೊಳದಲ್ಲೇನೆ ನಾನು ಪ್ರತಿನಿತ್ಯ ತೇಲಿ ಮುಳುಗಿ ಎದ್ದೇಳ್ತೀನಿ, ಹಾಗಾಗಿ ಅದು ಜಾಜಿ ಹೂವಿನ ವಾಸನೆನೂ ಅಲ್ಲ. ಹಾಗಾಗಿ ಇದು ಮಲ್ಲಿಗೆನೂ ಅಲ್ಲ, ಜಾಜಿನೂ ಅಲ್ಲ, ಸಂಪಿಗೆನೂ ಅಲ್ಲ ಅಂತ ಹೇಳ್ತಾಳೆ. ಆಗ ಸಖಿಯರಿದ್ಕೊಂಡು, ಹಾಗಾದರೆ ಅದು ಇನ್ಯಾವ ಹೂವಿನ ಕಂಪು ಇದು ಇರಬಹುದು ಅಂತ ಕೇಳ್ತಾರೆ. ಆಗ ಬೆಳ್ಳಿ ಹೇಳ್ತಾಳೆ, ಈ ಕಡೆಯಿಂದಲೇ ಗಾಳಿ ಬೀಸ್ತಾ ಇರೋದು, ಹಾಗಾಗಿ ಈ ಕಡೆನೇ ಎಲ್ಲೋ ಇರಬೇಕು ಆ ಹೂವು ಅನಿಸುತ್ತೆ ಅಂತ. ಆಗ ಸಖಿಯರು ಹೇಳ್ತಾರೆ, ತಂಗಾಳಿ ಮಾಮ, ಕಂಪನ್ನು ತಂದು ಕೊಟ್ಟಿರುವಂತಹ ನಿನಗೆ ಒಂದು ಹೂವನ್ನು ಹೊತ್ಕೊಂಡು ಬರೋದು ಭಾರ ಆಗೋಯ್ತಾ? ಅದೇ ಒಂದು ಪರಿಮಳದ ದಾರಿಯನ್ನು ಹೀಗೆ ಹೂವಿನ ಕೊರಳಿಗೆ ಕುಣಿಕೆ ಹಾಕಿ ನಮ್ಮ ತಮ್ಮಂದಿರು ದಾರ ಕಟ್ಟಿ ಕಂಚಿಕಾರದ ಹುಳುವಿಗೆ ಆಟ ಆಡಿಸೋ ಹಾಗೆ ಆ ಹೂವನ್ನು ನೀನು ಮೆಲ್ಲಗೆ ನಮ್ಮ ಬಳಿ ಕರೆದುಕೊಂಡು ಬರಬಾರ್ದಿತ್ತಾ ಅಂತ ಹೇಳಿ ಕೇಳ್ತಾರೆ. ಕರ್ಕೊಂಡು ಬಂದಿದ್ರೆ ನಮ್ಮ ಬೆಳ್ಳಿ ನಿನಗೆ ಬೇಕಾಗಿದ್ದನ್ನು ಕೊಡ್ತಿದ್ಲು ಅಂತ ಹೇಳಿ ಸಖಿಯರು ತಂಗಾಳಿ ಮಾವನ ಬಳಿ ಆ ಹೂವನ್ನು ತಂದು ಕೊಡಬಾರ್ದಿತ್ತಾ ಅಂತ ಹೇಳಿ ಬೇಡಿಕೆಯನ್ನು ಇಡ್ತಾರೆ. ಅಷ್ಟು ಹೊತ್ತಿಗೆ ರಂಗದ ಮೇಲೆ ಆಲಾಪ ಇನ್ನೂ ಸ್ಪಷ್ಟ ಆಗ್ತಾ ಹೋಗುತ್ತೆ. ಹೂವು ಹಾರಿಕೊಂಡು ರಂಗದ ಮೇಲೆ ಬರುತ್ತೆ. ಹುಡುಗಿಯರೆಲ್ಲ ಅದನ್ನು ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಕೊನೆಗೆ ಅದು ಬೆಳ್ಳಿಯ ಕೈಗೆ ಸಿಕ್ಕುತ್ತೆ. ಬೆಳ್ಳಿ ಆ ಹೂವನ್ನು ಹಿಡಿದುಕೊಂಡು, ಆಹಾ, ಎಂಥ ಚೆಲುವು ಈ ಹೂವಿಂದು, ನೋಡಿ ನೋಡಿ, ಇದರ ಬಣ್ಣ ನೋಡಿ, ಇದರ ಬೆಡಗು ಸೊಬಗು ನೋಡಿ, ಸೌಂದರ್ಯ ನೋಡಿ, ಇದರ ದಳ ನೋಡಿ ಎಷ್ಟು ಚೆನ್ನಾಗಿದೆ, ಇದರ ಪರಿಮಳ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಬೆಳ್ಳಿ ಆ ಹೂವನ್ನು ವರ್ಣನೆ ಮಾಡ್ತಾ ಇರ್ತಾಳೆ. ಆಗ ಬೆಳ್ಳಿಯ ಜೊತೆ ಇದ್ದಂತಹ ಸಖಿ ಹೇಳ್ತಾಳೆ, ಇದು ಈ ಲೋಕದ ಹೂವೇ ಅಲ್ಲ, ಇದು ನಂದನವನದ ನಂದಬಟ್ಲು ಇದು ಅಂತ ಹೇಳ್ತಾಳೆ. ಮತ್ತೊಬ್ಳು ಸಖಿ ಹೇಳ್ತಾಳೆ, ಇಲ್ಲ ಇಲ್ಲ, ಇದು ಇಂದ್ರಲೋಕದ ಮಂದಾರ ಪುಷ್ಪನೇ ಇರಬೇಕು ಅಂತ. ಇನ್ನೊಬ್ಳು ಸಖಿ ಹೇಳ್ತಾಳೆ, ಅಲ್ಲ ಅಲ್ಲ, ನಾಗಲೋಕದ ನಾಗಸಂಪಿಗೆ ಇದು ಅಂತ. ಹೀಗೆ ಸಖಿಯರು ತಮ್ಮ ತಮ್ಮಲ್ಲೇ ಚರ್ಚೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಬೆಳ್ಳಿ ಎಲ್ಲರಿಗೂ, ಇದು ಯಾವ ಲೋಕದ್ದಾದರೂ ಆಗಿರಲಿ, ನಮ್ಮ ಅಣ್ಣಂಗೆ ಹೇಳಿದ್ರೆ ಸಾಕು, ಇಂಥ ಹೂ ಬಿಡೋ ಗಿಡ ಭೂಲೋಕಕ್ಕೆ ತಂದೇ ಬಿಡ್ತಾನೆ ಅಂತ ಹೇಳಿ ಬೆಳ್ಳಿ ತನ್ನ ಅಣ್ಣನ ಬಗ್ಗೆ ಹೇಳ್ಕೊಳ್ತಾಳೆ. ಆಗ ಸಖಿಯರೆಲ್ಲ, ಹೌದು ಹೌದು, ನಿಮ್ಮ ಅಣ್ಣ ಏನು ಸಾಮಾನ್ಯನಾ? ಖಂಡಿತ ಇಲ್ಲ, ಧೀರರಲ್ಲಿ ಧೀರ ನಿಮ್ಮಣ್ಣ, ವೀರರಲ್ಲಿ ವೀರ ನಿಮ್ಮಣ್ಣ, ಹಾಗಾಗಿ ಅವನು ಇಂಥ ಹೂ ಬಿಡೋ ಹೂವಿನ ಗಿಡ ತಂದು ಹಿತ್ತಲಲ್ಲಿ ಹಾಕಲಿ ಅಂತ ಸಖಿಯರು ಹೇಳುವಾಗ ಮತ್ತೊಬ್ಬಳು ಸಖಿ ಹೇಳ್ತಾಳೆ, ಗಿಡ ನಿಮ್ಮ ಹಿತ್ತಲಲ್ಲಿ ಬೆಳೀಲಿ, ಹೂವು ನಮ್ಮ ಹಿತ್ತಲಲ್ಲಿ ಬೀಳಲಿ ಅಂತ ಬೆಳ್ಳಿಯನ್ನು ಕುರಿತು ಸಖಿಯರೆಲ್ಲ ರೇಗಾಡಿಸ್ತಾರೆ. ಆಗ ಬೆಳ್ಳಿ ಹೇಳ್ತಾಳೆ, ಆಹಾಹಾ, ಎಂಥ ಜಾಣೇರಲ್ವ ನೀವು, ಬೇರು ನನಗೆ ಬೇಕಂತೆ, ಹೂ ಮಾತ್ರ ನಿಮಗೆ ಬೇಕಂತೆ ಅಲ್ವಾ ಅಂತ ಹೇಳಿ ಬೆಳ್ಳಿ ತನ್ನ ಸಖಿಯರೊಂದಿಗೆ ಒಂದು ಹುಸಿ ಮುನಿಸನ್ನು ಮಾಡಿಕೊಳ್ತಾಳೆ. ಆಗ ಸಖಿ ಹೇಳ್ತಾಳೆ, ಅಯ್ಯೋ ಯಾಕೆ ಜಗಳ, ಬಿಡೆ, ನಿಮ್ಮ ಅಣ್ಣ ಇನ್ನೂ ಗಿಡ ತರಬೇಕಲ್ವಾ, ಆವತ್ತಿಗೆ ನೋಡ್ಕೊಳ್ಳೋಣ, ಬೇರೆಲ್ಲಿ ಹೂವೆಲ್ಲಿ ಅಂತ ಅಂತ ಹೇಳ್ತಾಳೆ. ಆಗ ಬೆಳ್ಳಿ ಹೇಳ್ತಾಳೆ, ನಮ್ಮ ಅಣ್ಣನ ಕೈಯಿಂದ ಹೂವಿನ ಗಿಡ ನಾನು ತರಿಸ್ಲಿಲ್ಲ ಅಂದರೆ ನಾನು ನಮ್ಮ ಅಣ್ಣನ ತಂಗಿನೇ ಅಲ್ಲ ತಿಳ್ಕೊಳ್ಳಿ, ನಮ್ಮ ಅಣ್ಣ ತುಂಬ ದೊಡ್ಡ ವೀರ, ಹಾಗಾಗಿ ತಂಗಿ ಕೇಳಿದ್ಲು ಅಂದರೆ ಅಣ್ಣ ಎಲ್ಲಿಂದನಾದರೂ ಸರಿ ಆ ಹೂವಿನ ಗಿಡವನ್ನು ತಂದು ಕೊಡ್ತಾನೆ ಅಂತ ಹೇಳಿ ಬೆಳ್ಳಿ ಹೇಳ್ತಾಳೆ. ಇದರೊಂದಿಗೆ ಹೂವಿನಾಟಕದ ದೃಶ್ಯವೊಂದು ಮುಕ್ತಾಯ ಆಗುತ್ತೆ.
ಮುಂದಿನ ಪಾಠಗಳಿಗಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.